ಸರ್, ಈಗ ಪ್ರದೀಪ್ ಈಶ್ವರ್ ಸರ್ ಬಗ್ಗೆ ಈಗ ನಕುಲ ಸಹದೇವ ಈ ಥರ ಒಬ್ಬೊಬ್ಬರು ಒಂದೊಂದು ಪಾತ್ರ ಕೊಟ್ಬಿಟ್ಟಿದ್ದಾರೆ. ನೋಡಿ, ನಾನು ಅವನ ಬಗ್ಗೆ ಮಾತಾಡಲ್ಲ. ಅವನಿಗೇನಾದರೂ ಕನಿಷ್ಠ ಗೌರವ ಇದ್ದಿದ್ರೆ ಅವನು ಮಾತಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಬೇಕಾಗ್ತದೆ. ನಿಮ್ಮ ಸುದ್ದಿಗಾರ ಈಗ ಜಿಯೋ ಟಿವಿಯಲ್ಲಿ. ನೋಡಿ, ನಮ್ಮ ಪಕ್ಷದ ಇವತ್ತು ಕೇಂದ್ರದ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳು ಕುಟುಂಬ. ಅದೇ ರೀತಿ ಅವ್ರ ಪಕ್ಷದಲ್ಲಿ ಇವತ್ತು ಯಾರೋ ಭಾಳ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಅವನು ಗೆದ್ದೆತ್ತಿನ ಬಾಲ ಹಿಡಿತಕ್ಕಂಥ ವ್ಯಕ್ತಿ. ಹಿಂದೆ ಸಿದ್ದರಾಮಣ್ಣವ್ರಿಗೆ ಜೈಕಾರ ಆಗ್ತಿದ್ದ. ಸಿದ್ದರಾಮಣ್ಣವರು ಅಧಿಕಾರದಿಂದ ಇಳಿದ ಮೇಲೆ ಈಗಿರ್ತಕ್ಕಂಥ ಅಧಿಕಾರದಲ್ಲಿ ಯಾರಿದ್ದಾರೋ ಮೊನ್ನೆ ಮುಖ್ಯಮಂತ್ರಿಗಳಾದಾಗಿ ಅವರ ಒಂದು ಚೇಳ ಥರ ಅವ್ರನ್ನ ಓಲೈಸೋ ಕೆಲಸ ಮಾಡ್ತಾ ಇದ್ದಾನೆ. ಅವನು ಎಲ್ಲರಿಗೂ ಗೊತ್ತಿದೆ. ಹಿಂದೆ ಸಚಿವ ಸಂಪುಟ ಆಗಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರ ಬಗ್ಗೆ ಮಾತಾಡ್ದ, ಏನಾದರೂ ನಮ್ಮನ್ನು ಕ್ಯಾಬಿನೆಟ್ ತಗೊಂಡ್ಬಿಡ್ತಾರಂತ. ಅಯ್ಯೋ ರಾಮ, ಇವನ್ನೇನಾದರೂ ಕ್ಯಾಬಿನೆಟ್ಗೆ ತಗೊಂಡ್ಬಿಟ್ರೆ ಕ್ಯಾಬಿನೆಟ್ ಆಗಿರೋ 224 ಜನ ಶಾಸಕರು ಅವ್ರೋಗಿ ನಮ್ಮ ಯಾವುದು ನಿಮಾನ್ಸಕ್ಕೆ ಸೇರ್ಕೊಬೇಕಾಗ್ತದೆ. ಅದಕ್ಕೆ ಅವರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ. ಈಗ ಅದೆಲ್ಲ ಆಗೋಯ್ತಲ್ವಾ. ಈಗ ಮತ್ತೆ ಏನಪ್ಪ ಅಂತಂದರೆ, ಈಗ ಯಾವುದೋ ಈಗ ಸಚಿವ ಸಂಪುಟ ಅಂತೂ ಆಗೋಯ್ತು ಪಾಪ. ಈಗ ಇನ್ನೊಂದು ಯಾವುದೋ ಈಗ ನಿಗಮ ಮಂಡಳಿದೆಯಲ್ಲ, ಅದರಲ್ಲಾದರೂ ಅವಕಾಶ ಕೊಡಲಿ ಅಂತ ಈಗ 2-3 ದಿನದಿಂದ ಮತ್ತೆ ಹೊಸ ನಾಟಕ ಶುರು ಮಾಡವನೆ. ಹಾಗಾಗಿ ಅವನಿಗೆ ಕನಿಷ್ಠ ಗೌರವ ಇಲ್ಲ. ಆಮೇಲೆ ಮಾತಾಡ್ತಾರೆ ನಾನು OBC ಅಂತಾನೆ. ಯಾರು ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅನ್ನತಕ್ಕಂಥ ಭಾವನೆ ಈ ರಾಜಕಾರಣಿಗಳಿಗೆ ಇರಬೇಕು. ಆದರೆ ಈ ಮನುಷ್ಯ ಜಾತಿಗಳ ಮಧ್ಯೆ ಇವತ್ತು ಗಲಾಟೆ ತಂದಿಡ್ತಾ ಇದ್ದಾನೆ. ಹಾಗಾಗಿ ಇವನ ಬಗ್ಗೆ ನನಗೇನು ಮಾತಾಡ್ಲಿಕ್ಕೆ ಇಷ್ಟ ಅಲ್ಲ. ಇವತ್ತವರೆಗೂ ಮಾತಾಡಿರಲಿಲ್ಲ. ಇವತ್ತು ಪತ್ರಕರ್ತರು ಕೇಳಿದ್ರು ಅಂತ ಮಾತಾಡಿದ್ರೆ ಅವನ ಬಗ್ಗೆ ಆಮೇಲೆ ನಮಗೇನೋ ಇವನ ಬಗ್ಗೆನೋ ಇನ್ಯಾವನ ಬಗ್ಗೆನೋ ಹಗುರವಾಗಿ ಮಾತಾಡಿ ನಾವೇನು ಪಾಪ್ಯುಲಾರಿಟಿ ಆಗೋ ಅವಶ್ಯಕತೆ ಇಲ್ಲ. ನಾನು ಪೊಲಿಟಿಕ್ಸ್ಗೆ ಬಂದು 1998 ಯಲಹಂಕ ಯುವಜನತಾ ದಳ ಜನರಲ್ ಸೆಕ್ರೆಟರಿಯಿಂದ ಯುವಜನತಾ ದಳ ಅಧ್ಯಕ್ಷನಾಗಿ ಇದು 2026 ಇಲ್ಲಿ ತನಕ ಬಂದಿದ್ದೀನಿ. ಅರ್ಥ ಆಯ್ತಲ್ಲ. ನಾನು 3 ಬಾರಿ ಸೆಂಟ್ರಲ್ ಬೋರ್ಡ್ ಮೆಂಬರ್ ಇದ್ದೆ, 1 ಬಾರಿ ಶಾಸಕನಾಗಿದ್ದೀನಿ, ಎಲ್ಲ ನೋಡಿದ್ದೀನಿ. ಆದರೆ ಇವನಿಗೆ ಪಾಪ್ಯುಲಾರಿಟಿ ಹುಚ್ಚು. ಏನಪ್ಪ ಅದು ಅಂತಂದರೆ, ಯಾರೋ ಒಬ್ಬರನ್ನ ಈ ರಾಜ್ಯದಲ್ಲಿ ಅತ್ಯಂತ ಘನತೆ ವ್ಯಕ್ತಿಗಳಿಗೆ ಅಧಿಕಾರ ಈ ರಾಜ್ಯದಲ್ಲಿ ಚುಕ್ಕಾಣಿ ಹಿಡಿದು ಎಲ್ಲ ರೀತಿ ಒಂದು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಹೆಸರು ತಗೊಂಡಿರೋರ ಬಗ್ಗೆ ಅಗೌರವದಿಂದ ಮಾತಾಡಿದ್ರೆ ನನಗೇನೋ ಗೌರವ ಸಿಗುತ್ತೆ ಅಂತ ಅವ್ನಿಗೆ ಗೊತ್ತಾಗ್ತದೆ. ನಮ್ಮ ಮಾರಿ ಒಂದು 2 ವರ್ಷ ಅವನ ಅವಧಿ. ಅದಾದಮೇಲೆ ಇವನ್ನ ಈ ಸತಿ ಚುನಾವಣೆಗೆ ಹೋಗಲಿ, ಇವನಿಗೆ ಏನೋ ಅಯ್ಯೋ ಅದನ್ನು ನಾನು ಹೇಳಬಾರ್ದು. ಅಲ್ಲಿನ ಜನ ಹೇಳ್ತಾರೆ, ಚಿಕ್ಕಬಳ್ಳಾಪುರದ ಜನ ಹೇಳ್ತಾರೆ, ಇವ್ನು ಠೇವಣಿ ಬರೋದಿಲ್ಲ ಈ ಸತಿ. ಯಾವ ಚುನಾವಣೆಗೆ ಠೇವಣಿ ಬರೋದಿಲ್ಲ ಈ ಮನುಷ್ಯನಿಗೆ. ಹಾಗಾಗಿ ನಾನು ಅವಾಗಲೇ ಹೇಳಿದೆ, ಅದು 10-12 ಜನ ಕಾಂಗ್ರೆಸ್ನ ಶಾಸಕರು ಪತ್ರಕರ್ತರು ಮುಂದೆ ಅವ್ರು ಯಾವ ರೀತಿ ಪದಬಳಕೆ ಬಳಸಿದ್ರು ಇವನ ಬಗ್ಗೆ ಅಂತಂದರೆ ನಿಜಕ್ಕೂ ಸಹ ನಾನು ಆ ಮಾತನ್ನು ಹೇಳ್ಬಾರ್ದು. ಅವರ ಶಾಸಕರೇ ಇವನ ಬಗ್ಗೆ ಇಂಥ ಒಂದು ತಲೆಯಲ್ಲಿ ತುಂಬ್ಕೊಂಡಿರ್ಬೇಕಾದ್ರೆ ನಾವು ಯಾಕೆ ನಮ್ಮ ಬಾಯಿನ ಹೋಲ್ಸ್ ಮಾಡ್ಕೊಬೇಕು. ಹಾಗಾಗಿ ಅವನ ವಿಚಾರ ಪದೇ ಕೇಳೋದು ಬೇಡ. ನಾನು ಹೊಸಕೋಟೆ ಕಾಲೇಜಲ್ಲೇ ಓದಿರೋದು. ಪದ ಬಳಕೆ ಬಳಸಬೇಕು ಅಂತಂದರೆ ನಾವು ಇವನಿಗಿಂತ ಕಠೋರವಾದಂಥ ಪದಗಳನ್ನ ಬಳಸ್ತೀರಿ. ಆದರೆ ಅದು ನಮ್ಮ ಘನತೆಗೆ ತಕ್ಕದ್ದಲ್ಲ ಅಂತ ಸುಮ್ಗಿದ್ದೀವಿ. ಸುದ್ದಿಗಾರ ವಾಹಿನಿಯ ನೇರ ಪ್ರಸಾರವನ್ನ ವೀಕ್ಷಿಸಲು VI ಮೂವೀಸ್ ಅಂಡ್ TV ಆಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ಸುದ್ದಿಗಾರ ಅಂತ ಸರ್ಚ್ ಮಾಡಿ.